ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಶಿವಮೊಗ್ಗದಲ್ಲಿ ಚಂದ್ರಶೇಖರನ್ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಈ ಪದ್ಮನಾಭ ಏನಿದ್ದಾರೆ ಇವರು ಇನ್ನೂ ಕೂಡ ಕಚೇರಿಗೆ ಬಂದಿಲ್ಲ. ಈ ಘಟನೆ ನಡೆದು 2-3 ದಿನಗಳಾದರೂ ಕಚೇರಿಗೆ ಬಂದಿಲ್ಲ. ಡೆತ್ ನೋಟ್ನಲ್ಲಿ ಇವರ ಹೆಸರನ್ನ ಉಲ್ಲೇಖ ಮಾಡಲಾಗಿದೆ. MD ಪದ್ಮನಾಭ 2-3 ದಿನಗಳಿಂದನೂ ಕೂಡ ಕಚೇರಿಗೆ ಬಂದಿಲ್ಲ, ಪತ್ತೆ ಇಲ್ಲ. ಡೆತ್ ನೋಟ್ನಲ್ಲಿ ಇವರ ಹೆಸರು ಉಲ್ಲೇಖ ಆಗಿದೆ, ಆದರೆ ಇವರು ಕಚೇರಿಗೆ ಬಂದಿಲ್ಲ. ಹಾಗಾದರೆ ಇದನ್ನು ತನಿಖಾಧಿಕಾರಿಗಳು ಇವರನ್ನೇನಾದರೂ ವಶಕ್ಕೆ ಪಡೆದಿದ್ದಾರಾ? ಆ ಕುರಿತು ಯಾವುದೇ ಮಾಹಿತಿ ಇಲ್ಲ. ಎಲ್ಲಿ ಹೋಗಿದ್ದಾರೆ ಹಾಗಾದರೆ? ಕೇಸ್ಗೆ ಸಂಬಂಧಪಟ್ಟಂತ ಅತ್ಯಂತ ಪ್ರಮುಖ ವ್ಯಕ್ತಿ ಆಗ್ತಾರೆ ಇವರು. ಯಾಕಂತಂದ್ರೆ ಹಣ ವರ್ಗಾವಣೆ ಬಗ್ಗೆ ಗೊತ್ತಿದ್ದರೂ ಕೂಡ ಇವರು ಸರ್ಕಾರದ ಗಮನಕ್ಕೆ ತಂದಿಲ್ಲ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಈಗ ಎಲ್ಲಿದ್ದಾರೆ ಹಾಗಾದ್ರೆ? ಅಧಿಕಾರಿಗಳು ಇವರನ್ನ ವಶಕ್ಕೆ ಪಡೆದಿದ್ದಾರಾ ಅಥವಾ ಏನು? ಮೃತ ಸಿಬ್ಬಂದಿಯ ಡೆತ್ ನೋಟ್ನಲ್ಲಿ ಪದ್ಮನಾಭ ಅವರ ಹೆಸರನ್ನ ಉಲ್ಲೇಖ ಮಾಡಲಾಗಿದೆ. ಆ ನಂತರದಲ್ಲಿ ಈತ ಕಚೇರಿಗೆ ಬಂದಿಲ್ಲ. ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ವಿಜಯ್ ನೇರ ಸಂಪರ್ಕದಲ್ಲಿದ್ದಾರೆ. ವಿಜಯ್, ಈ ಪದ್ಮನಾಭ ಅವರ ಹೆಸರು ಡೆತ್ ನೋಟ್ನಲ್ಲಿ ಉಲ್ಲೇಖ ಆಗಿರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಮ್ಯಾಟರ್ ಆಗುತ್ತೆ? ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಇವರನ್ನ ವಶಕ್ಕೆ ಏನಾದರೂ ಪಡೆಯೋ ಸಾಧ್ಯತೆಗಳಿದಾವ ಅಥವಾ ಪಡಿಬೇಕಾಗಿತ್ತ ಅಧಿಕಾರಿಗಳು ವಿಚಾರಣೆಗೋಸ್ಕರ? ಇವರು ಎಲ್ಲಿದ್ದಾರೆ ಅನ್ನೋದು ಆಸ್ ಆಫ್ ನಾವು ಗೊತ್ತಾಗ್ತಾ ಇಲ್ಲ. ವಿಜಯ್, ಓವರ್ ಟು ಯು. ಶ್ರೀಲಕ್ಷ್ಮಿ, ನಾನು ಎಕ್ಸಾಕ್ಟ್ ಆಗಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಕಚೇರಿಯ ಮುಂದೆ ಇದ್ದೇನೆ. ಈ ಬಿಲ್ಡಿಂಗ್ನಲ್ಲಿ 3ನೇ ಫ್ಲೋರಲ್ಲಿ ಅಭಿವೃದ್ಧಿ ನಿಗಮದ ಕಚೇರಿ ಇರುವಂಥದ್ದು. ಆ ಕಚೇರಿಗೆ ಒಳಗಡೆ ಹೋಗಿದ್ದೆ. ಆದರೆ ಅಧಿಕಾರಿ ಅಂದರೆ MD ಪದ್ಮನಾಭ ಸೇರಿದಂತೆ ಹಿರಿಯ ಅಧಿಕಾರಿಗಳು, ಅಧ್ಯಕ್ಷರು ಯಾರೂ ಕೂಡ ಈ ನಿಗಮದಲ್ಲಿ ಇಲ್ಲ. MD ಪದ್ಮನಾಭ ಹೆಸರು ಯಾಕೆ ಬಹಳ ಪ್ರಮುಖವಾಗಿ ಬರ್ತಾ ಇದೆ ಅಂತಂದರೆ ಶ್ರೀಲಕ್ಷ್ಮಿ, ನಿನ್ನೆ ಖುದ್ದು ಸಚಿವರೇ ಒಪ್ಕೊಂಡಿರುವಂಥದ್ದು. ಅಂದರೆ ಹಣ ವರ್ಗಾವಣೆ ಸಂಬಂಧಪಟ್ಟಂತೆ ಇವ್ರ ಪಾತ್ರ ಇದೆಯೋ ಇಲ್ವೋ ಸೆಕೆಂಡ್ರಿ, ಡೆತ್ ನೋಟಲ್ಲಿ ಇವ್ರ ಹೆಸರಿದೆ ಅದು ಕೂಡ ಸೆಕೆಂಡ್ರಿ. ಆದರೆ ಪದ್ಮನಾಭ ಅವರಿಗೆ ಆತ್ಮಹತ್ಯೆಗೂ ಮುಂಚೆ ಅಂದರೆ ಕಳೆದ 10-15 ದಿವಸ ಮುಂಚೆನೂ ಕೂಡ ಏನು ಹಣ ವರ್ಗಾವಣೆ ಆಗಿರೋ ಬಗ್ಗೆ 85 ಕೋಟಿ ಹಣ ವರ್ಗಾವಣೆ ಆಗಿರೋ ಬಗ್ಗೆ ಮಾಹಿತಿ ಇತ್ತು. ಅದರ ಖುದ್ದು ಸಚಿವರು ಒಪ್ಕೊಂಡಿದ್ದಾರೆ. ಹಾಗಾದರೆ ಸಚಿವರಿಗೆ ಅಥವಾ ಸರ್ಕಾರದ ಗಮನಕ್ಕೆ ಯಾಕೆ MD ಅವರು ಈ ವಿಚಾರ ತಂದಿಲ್ಲ ಅನ್ನುವಂಥದ್ದೇ ಮೊದಲ ಅಫೆನ್ಸ್ ಆಗಿರುವಂಥದ್ದು. ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಸಚಿವರು ಅಧಿಕಾರಿನ ರಕ್ಷಣೆ ಮಾಡ್ತಾ ಇದ್ದಾರಾ ಅಂತ. ಯಾಕಂದರೆ ಹಣ ವರ್ಗಾವಣೆ ಸಂಬಂಧಪಟ್ಟಂತೆ ಅವರ ಪಾತ್ರ ಸಂಬಂಧಪಟ್ಟಂತೆ ಫಾರೆನ್ಸಿಕ್ ಲ್ಯಾಬ್ಗೆ ಹೋಗಿರುವಂಥದ್ದು ಅಥವಾ CID ತನಿಖೆ ವಿಚಾರ ಅದೆಲ್ಲವೂ ಕೂಡ ವಿಚಾರಣೆಯ ನಂತರ ಕೂಡ ಕ್ರಮ ಕೈಗೊಳ್ಳಿ. ಆದರೆ ಮೊದಲು ಈ ಥರದ ಒಂದು ಅಕ್ರಮ ಹಣ ವರ್ಗಾವಣೆ ಆಗಿರೋ ಸಂಬಂಧಪಟ್ಟಂತೆ ಗೊತ್ತಿದ್ರು ಕೂಡ ಯಾಕೆ ಸರ್ಕಾರದ ಗಮನಕ್ಕೆ ತಂದಿಲ್ಲ ಅನ್ನೋ ಆಧಾರದ ಮೇಲೆ ಆದರೂ ಕ್ರಮ ಕೈಗೊಳ್ಬೇಕಾಯಿತು. ಕ್ರಮ ಕೈಗೊಳ್ತಾ ಇಲ್ಲ ಅಂತಂದರೆ ಅದ್ರ ಖುದ್ದು ಸಚಿವರು ಒಪ್ಕೊಳ್ತಾ ಇದ್ದಾರೆ, ಹೌದು ಗೊತ್ತಿತ್ತು ಅಂತ. ಕ್ರಮ ಕೈಗೊಳ್ತಾ ಇಲ್ಲ ಅಂದರೆ ಯಾಕೆ ಅಧಿಕಾರಿ ರಕ್ಷಣೆಗೆ ನಿಂತಿದ್ದಾರೆ, ಇಲ್ಲಿವರೆಗೂ ಯಾಕೆ ಅಧಿಕಾರಿ ವಿರುದ್ಧ ಕ್ರಮ ಕೈಗೊಂಡಿಲ್ಲ ಅನ್ನೋಂಥದ್ದು ಕೂಡ ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗುವಂಥದ್ದು, ಒಂದಷ್ಟು ಸಂದೇಹಕ್ಕೆ ಕಾರಣ ಆಗುವಂಥದ್ದು. ಕಳೆದ 2-3 ದಿನಗಳಿಂದ ಕೂಡ ಏನು MD ಅವರು ಪದ್ಮನಾಭ ಅವರು ಕೂಡ ಕಚೇರಿಗೆ ಬಂದಿಲ್ಲ ಅಂತ ಅಲ್ಲಿ ಇರುವಂಥ ಸಿಬ್ಬಂದಿಗಳು ಹೇಳಿರುವಂಥದ್ದು. ಮತ್ತು ಈಗ ಎಲ್ಲಿ ಹೋಗಿದ್ದಾರೆ, ಕಣ್ಮರೆ ಆಗಿದ್ದಾರಾ ಅಥವಾ ಸಂಬಂಧಪಟ್ಟಂತೆ ಎಲ್ಲಿ CID ಅಧಿಕಾರಿಗಳ ವಿಚಾರಣೆಗೆ ಹೋಗಿದ್ದಾರಾ ಎಲ್ಲಿ ಅನ್ನೋದು ಕೂಡ ಗೊತ್ತಿಲ್ಲ. ಆದರೆ ಖುದ್ದು ಸಚಿವರು ಹೇಳಿದ ಪ್ರಕಾರ, ಖುದ್ದು ಸಚಿವ B ನಾಗೇಂದ್ರ ಹೇಳಿದ ಪ್ರಕಾರ ಮುಂಚೆ ಗೊತ್ತಿದ್ರು ಕೂಡ ನನ್ನ ಗಮನಕ್ಕೆ ತಂದಿಲ್ಲ ಅಂತ ಹೇಳಿದ್ದಾರೆ. ಹಾಗಾದರೆ ಸರ್ಕಾರದ ಮೇಲೆ ಅನುಮಾನ ಬರುತ್ತೆ, ಸಚಿವ ನಾಗೇಂದ್ರ ಅವರ ಮೇಲೆ ಅನುಮಾನ ಬರುತ್ತೆ ಕ್ರಮ ಕೈಗೊಂಡಿಲ್ಲ ಅಂತ. ಮತ್ತು ಇದನ್ನು ಈಗ ಸರ್ಕಾರ ಹೇಗೆ ಉತ್ತರ ಕೊಡುತ್ತೆ, ಹೇಗೆ ಸಮರ್ಥನೆ ಮಾಡ್ಕೊಳ್ಳುತ್ತೆ ಅನ್ನೋದು ಕೂಡ ದೊಡ್ಡ ಪ್ರಶ್ನೆ ಆಗಿರುವಂಥದ್ದು. ಒಂದಷ್ಟು ಸಾರ್ವಜನಿಕವಾಗಿ ಸಾಕಷ್ಟು ಅನುಮಾನಗಳು ಮೂಡಿರುವಂಥದ್ದು ಶ್ರೀಲಕ್ಷ್ಮಿ. ರೈಟ್, ಗಮನಿಸ್ತಾ ಇದ್ರಿ ನಮ್ಮ ಪ್ರತಿನಿಧಿ ವಿಜಯ್ ಈ ಪ್ರಕರಣದ ಬಗ್ಗೆ ಮಾಹಿತಿಯನ್ನ ನೀಡ್ತಿದ್ರು. ನೀವೇ ಧನ್ಯವಾದ ವಿಜಯ್ ಮಾಹಿತಿಗಾಗಿ. ನೋಡಿ, ಈ ಪ್ರಕರಣದಲ್ಲಿ ಪ್ರಮುಖವಾಗಿ ಡೆತ್ ನೋಟ್ನಲ್ಲಿ ಬರ್ತಿಟ್ಟಿರುವ ಹೆಸರುಗಳು JG ಪದ್ಮನಾಭ. ಇವರು ಈ ವ್ಯವಸ್ಥಾಪಕ ನಿರ್ದೇಶಕರು. ಈಗೇನು ವಾಲ್ಮೀಕಿ ಅಭಿವೃದ್ಧಿ ಮಂಡಳಿ ಇದೆ, ಆ ನಿಗಮ ಇದೆ, ಅದರದ್ದೇ ಅಧಿಕಾರಿಯಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ರು. ಆತ್ಮಹತ್ಯೆಗೆ ಶರಣಾಗಿರುವ ಚಂದ್ರಶೇಖರನ್ ಅವರು ಬರೆದ ಡೆತ್ ನೋಟ್ನಲ್ಲಿ ಪ್ರಮುಖವಾಗಿ ಇರುವಂತಹ ಹೆಸರು JG ಪದ್ಮನಾಭ ಅವರದ್ದು, ವ್ಯವಸ್ಥಾಪಕ ನಿರ್ದೇಶಕರು. ಇವರ ವಿಚಾರವಾಗಿಯೂ ಕೂಡ ನಿನ್ನೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ಅವರ ಜೊತೆಯಲ್ಲಿ ನಾಗೇಂದ್ರ ಅವರು, ಮಿನಿಸ್ಟರ್ ನಾಗೇಂದ್ರ ಅವರು ಮಾತನಾಡುವಾಗ, ಹೌದು ನಾನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪದ್ಮನಾಭ ಅವರು ನಾನು ಮಾತನಾಡಿದ್ವಿ, ಈ ವಿಚಾರ ನಮ್ಮ ಗಮನಕ್ಕೆ ಬಂದಿದೆ ಅನ್ನೋದನ್ನ ಕೂಡ ತಿಳಿಸಿದ್ದಾರೆ.
ಈ ಪ್ರಕರಣದಲ್ಲಿ ಒಟ್ಟು 3 ಜನ ಅಧಿಕಾರಿಗಳ ಹೆಸರು ಪ್ರಸ್ತಾಪ ಆಗ್ತಾ ಇದೆ. ಪರಶುರಾಮ ದುರಗಣ್ಣನವರ್ ಇವರು ಲೆಕ್ಕಾಧಿಕಾರಿ. ಪ್ರಮುಖವಾಗಿ ನಿಗಮದ ಯಾವುದೇ ಹಣ ವರ್ಗಾವಣೆ ಆಗ್ಬೇಕಂತಂದ್ರೆ MD ಹಾಗೆ ಲೆಕ್ಕಾಧಿಕಾರಿಯ ಸಹಿ ಹಾಗೆ ಅವರ ಅನುಮತಿ ಇಲ್ಲದೆ ಹಣವನ್ನ ಎಲ್ಲೂ ಕೂಡ ವರ್ಗಾವಣೆ ಮಾಡ್ಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಹಣ ವರ್ಗಾವಣೆ ಆಗಿರೋದ್ರಲ್ಲಿ ಲೆಕ್ಕಾಧಿಕಾರಿಯ ಪಾತ್ರ ಕೂಡ ಇದೆ ಅಂತ ಹೇಳ್ತಿದ್ದಾರೆ. ಇನ್ನು ಸುಚಿ ಸ್ಮಿತಾ ಇವರು ಆ ಬ್ಯಾಂಕ್ನ ಯೂನಿಯನ್ ಬ್ಯಾಂಕ್ನ ಮುಖ್ಯ ವ್ಯವಸ್ಥಾಪಕಿ. ಇವರ ವಿಚಾರ ಕೂಡ ಇಲ್ಲಿ ಪ್ರಸ್ತಾಪ ಆಗಿದೆ. ಈ ಮೂವರ ಹೆಸರನ್ನ ಬರೆದಿಟ್ಟು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಚಂದ್ರಶೇಖರನ್.